ಬದುಕು ಜಟಕ ಬಂಡಿ. ಶಂಕರ್ ಅವರೇ, ನನಗೆ ಒಂದು ವಿಚಾರ ನೀವು ಮೊದಲನೇದಾಗಿ ಹೇಳ್ಬಿಡಿ. ವಿಜಯಲಕ್ಷ್ಮಿ ಅಲ್ಲದೆ ಬೇರೆ ಹೆಂಡತಿ ಇದ್ದಾರಾ ನಿಮಗೆ? ಇಲ್ಲ. ನೀವು ನಿಮ್ಮ ಜೀವನನೂ ಕೆಡಿಸ್ಕೊಂಡು ಅವ್ರ ಜೀವನನೂ ಕೆಡವಿಬಿಟ್ಟು ಯಾಕೆ ಹೀಗೆ ಏಕಾಂಗಿಯಾಗಿ ಬದುಕ್ತಾ ಇದ್ದೀರಿ? ನಿಮಗೂ ಕಷ್ಟನೇ ಅಲ್ವಾ ಏಕಾಂಗಿಯಾಗಿರೋದು? ಹೆಂಡತಿ ಇಲ್ಲದೆ, ಸಂಸಾರ ಇಲ್ಲದೆ ಯಾಕೆ ಹೀಗೆ ಮಾಡ್ಕೊಂಡ್ರಿ? ಮಗು ಆಗಿ 2 ದಿವಸ ನಾನು 2 ಸರಿ ನಾನು ಹೋಗಿ ನೋಡ್ಕೊಂಬರ್ಕಂತ ಹೋಗಿದ್ದು. ಬಟ್ ಇವ್ರು ನನಗೆ ಆನೇಕಲ್ಲಲ್ಲಿ ಮನೆ ತೋರಿಸಿ ಮದುವೆ ಮಾಡಿ, ಅದು 50 ಅಂತರದಲ್ಲೆಲ್ಲ ಮದುವೆ ಮಾಡಿ ಸರಿ ಎಲ್ಲ ಇದು ಮಾಡಿದ್ರು. ನಾನು ಅದಕ್ಕೆ ನಾನು ಟೆನ್ಷನ್ ತೊಗೊಂಡು, ನನಗೆ ಗೊತ್ತಿಲ್ಲ. ಸರಿ, ಮಗು ಆಗಿದ ಮೇಲೆ ನನಗೆ ಅಡ್ರೆಸ್ ಕೊಟ್ಟು ಬೆಳಗ್ಗೆರೆಗೆ ಬನ್ನಿ, ಅಲ್ಲಿ 3:32 ಮಾರ್ಕೆಟ್ ಬಂದು ಬಸ್ ಹತ್ತಿ ಅಲ್ಲಿ ಬಂದು ಹೇಮಚಂದ್ರ ಮನೆ ಕೇಳಿ ಹೇಳ್ತಾರೆ ಅಂದರು. ಸರ್ ನಾನು ಹೋಗಿ ಹೊಡಿಕೊಂಡು ಹೋದಾಗ ಕೇಳ್ದೆ, ಮಾತಾಡ್ಕೊಂಡೆ. ಅವ್ರಿಗೆ ನಂದಿ ಬಾಗ್ಲ ಸೋನಿ ಬಾಗ್ಲ 2 ಇದೆ. ಸರಿ, ಅರೆ ನಂದಿ ಬಾಗ್ಲ ನಾನು ಹೋಗಿದ್ದು. ಸರಿ, ಅಡುಗೆ ಮನೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಶೂ ಹಾಕೊಂಡಿದ್ದಾನೆ. ಯಾರು ಅಂತ ನಾನು ಯಾರು ಇದ್ದಾನೆ ಕೇಳಿದಕ್ಕೆ ಯಾರು ಇಲ್ಲ. ಶೂ ಹಾಕೊಂಡು ಅಂತ ಓಡ್ದ. ಯಾರು ಅವನು? ನಾನು ಡೈರೆಕ್ಟಾಗಿ ಕೇಳಿದೆ ಇವಳನ್ನೇ. ಇದೆಲ್ಲ ಇರಮ್ಮ ಹೇಳಿ. ಅವರು ಡೈರೆಕ್ಟಾಗಿ ಕೇಳಿದ್ರಿ. ನಮ್ಮ ಅಣ್ಣನ ಫ್ರೆಂಡು ಅಂದ್ಲು. ನಾನು ಹೇಳ್ದೆ, ನಿಮ್ಮ ಅಣ್ಣನ ಫ್ರೆಂಡ್ ಅದನ್ನು ಆಚೆ ಕಡೆ ನಿಂತ್ಕೊಂಡು ಕೇಳಬೇಕು, ಆಚೆ ಕಡೆ ಇರಬೇಕು. ಅಡುಗೆ ಮನೇಲಿ ಏನು ಕೆಲಸ ನಿನಗೆ ಅವನಿಗೂ? ಇಷ್ಟೇ ಮೇಡಮ್. ಒಂದು ಏಟು ಹೊಡೆದಿಲ್ಲ, ನಾನು ಇನ್ನೇನು ಆಯಿತು ನಾನು ಮುಂದಕ್ಕೆ ಏನು ಮಾಡ್ಬೇಕು ಅಂತ ಮಾಡ್ತೀನಿ ಅಂತ ನಾನು ಹೊರಟು ಬಂದ್ಬಿಟ್ಟೆ. ಹೊರಟು ಬಂದು 15 ಡೇಸು 20 ಡೇಸ್ಗೂ ಅವ್ರ ಮನೆಯವರು ಎಲ್ಲ ಒಂದು 7-8 ಜನ ಬಂದರು ಮೇಡಮ್. ನಮ್ಮ ತಾಯಿ ಹತ್ರನೂ ಬಂದು ಮಾತಾಡಿಲ್ಲ, ಮನೆಗೂ ಬಂದು ಮಾತಾಡಿಲ್ಲ, ಏನಿಲ್ಲ. ನನ್ನ ಹತ್ರ ಡೈರೆಕ್ಟಾಗಿ ಮಾತಾಡಿದ್ರು. ಸರಿ ಸರ್, ನಾನು ಹೇಳ್ದಾಗ ಅವರು ಬ್ರೋಕರ್ಗೆ, ಇವರು ಫುಲ್ ಸ್ಟಾರ್ಟಿಂಗಿಂದ ಏನೇನು ನಡೀತು ಫುಲ್ ಡೀಟೇಲ್ಸು ಕಂಪ್ಲೀಟ್ ಆಗಿ ನಾನು ಓಪನ್ ಆಗಿ ಹೇಳಿದೆ. ತಪ್ಪು ನಿಂದು ಅಂದ್ಕೊಂಡು ನಾನು ಬಂದವಪ್ಪ, ನೋಡ್ರಿ ತಪ್ಪಲ್ಲ ಇವ್ರದ್ದೇ ಇದೆ, ಏನೋ ನಾನೇನು ಮಾಡೋಕ್ಕಲ್ಲ, ನಿಮ್ಮ ಇಷ್ಟ ಅಂದ್ಬಿಟ್ಟು ಹೋದ್ರು. ಅಲ್ಲ, ಈ ನೋಡಿದ್ದು ಕೇಳಿದ್ದು ಕಂಡದ್ದು ಎಲ್ಲ ಸುಳ್ಳಾಗ್ಬೋದೇನಪ್ಪ? ವಿಚಾರಿಸೋದಲ್ವಾ? ಅಂದ್ರೆ ಯಾವ್ದೋ ಒಂದ್ ಏನೋ ನೋಡಿದ್ರೆ ಕಣ್ಣಿನ ಮಾಯೇನೋ ಇರ್ಬೋದಲ್ವೇನಪ್ಪ? ನಮ್ ಕಣ್ಣಿಗೆ ಕಾಣಿಸ್ಬಾರ್ದು ಅಥವಾ ನಮ್ ಮನಸ್ಸಿನ ಕಲ್ಪನೆನೋ ಇರ್ಬಹುದು. ಸುಮ್ನೆ ಯಾರೋ ಇಬ್ರು ಒಟ್ಟಿಗಿದ್ರೆ ಅವ್ರು ಒಟ್ಟಿಗಿದ್ದಾರೆ ಅಂತ ಆಗ್ಬಿಡ್ತೇನಪ್ಪ. ನೀವ್ ಹೇಳಿದ್ದು ಕಣ್ಣಾರೆ ಕಂಡಿದ್ದೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅವ್ರು ಬಂದು ಅವ್ರ ಮನೆಯಲ್ಲಿ ಅವ್ರ ಅಣ್ಣ ಇನ್ನೊಂದು 15 ಡೇಸ್ 20 ಡೇಸ್ ಬಿಟ್ಕೊಂಡು ನಾನು ಡ್ಯೂಟಿ ಮಾಡೋ ಜಾಗದಲ್ಲಿ ಬಂದು ನಾನು ಹೇಳಿದ್ಕಲ್ಲ, ಅವ್ರು ದೊಡ್ಡವರೆಲ್ಲ ಬಂದಿರ್ತಾನೆ, ಮಾಡಿ ತಪ್ಪು ಅಂತ ಒಪ್ಕೊಂಡು ಹೋದ್ರು ತಾನೆ. ಒಪ್ಕೊಂಡು ಹೋದ್ರ? ಹೌದು ಮೇಡಮ್. 15 ಡೇಸ್ ಬಿಟ್ಕೊಂಡು ಬಂದು ಅವ್ರ ಬಾಮ್ಮ ಇದನ್ನು ಅವ್ರ ಮಾವರು ಬಂದು ಏನೋ ಮಣ್ತಿನ ಕೆಲಸ ಮಾಡ್ಬಿಟ್ಲಪ್ಪ. ಅಮ್ಮ ಇದೆಲ್ಲ ತಾಯಿಗೆ ಈ ವಿಷಯ ಗೊತ್ತಿಲ್ಲ. ನಮ್ಮ ತಾಯಿ ಹತ್ರ ಯಾರು ನಮ್ಮ ತಾಯಿ ಹತ್ರ ಕರೆದು ನಾನು ಕೂತ್ಕೊಂಡು ದೊಡ್ಡವರು ಇದ್ದಾರೆ ಅಂತ ಕೂತ್ಕೊಂಡು ಮಾತಾಡಿಲ್ಲ. ನಿಂಗೇನು ಮನೆ ಬೇಕೋ ನಾನು ಮಾಡ್ಕೊಡ್ತೀನಪ್ಪ, ನಿಂಗೇನು ಬೇಕೋ ಗಾಡಿ ಆಟೋ ಬೇಕೋ ಕಾರ್ ಬೇಕೋ ಮೇಡರ್ ಬೇಕೋ ಕೊಡ್ತೀನಿ. ಯಾರು ಇದು? ಅವ್ರ ಅಣ್ಣ ಹೇಳಿದ್ ಹೇಮಚಂದ್ರ. ನೋಡಪ್ಪ, ನಾನು ಉದ್ದಕ್ಕೂ ನಾನು ಸುರಿದ್ರು ನಾನು ತೊಗೊಳೋದಿಲ್ಲ, ನಾವನ ಇದೇನಲ್ಲ ಹಂಗೆ ಕೊಟ್ಬಿಟ್ಟು ನೋಡ್ಕೊಳಪ್ಪ, ನಾನು ಬೇಡ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟೆ. ನೋಟಿಸ್ ಬರ್ತದೆ, ಕೋರ್ಟ್ ಬಂದು ಮಾತಾಡ್ಕೊಟ್ರಪ್ಪ ಅಂತ ಕಳಿಸ್ತೆ. ನೀವು ಅವತ್ತು ಒಂದು ದಿವಸ ಅದೇನೋ ನೋಡಿದ್ದಕ್ಕಾಗಿ ಇಷ್ಟೊಂದು ಯೋಚನೆ ಮಾಡ್ಬಿಟ್ರೇನ್ರಿ? ಹೌದು ಮೇಡಮ್, ನಮ್ಗೆ ಇಷ್ಟ ಇಲ್ಲ. ಏನ್ ನೋಡಿದ್ರಿ ನೀವು ಹಾಗೆ? ಏನ್ ನೋಡಿದ್ರೆ ನೋಡ್ಬಾರ್ದು ಅಂದ್ರೆ ತಪ್ಪು ಮಾಡಿದ್ರೆ ಯಾರು ಇಲ್ದಿರೋ ಒಬ್ಬ ಗಂಡು ಮತ್ತು ಹೆಣ್ಣು ಮನೇಲಿ ಇದ್ದು ಮಾತ್ರಕ್ಕೆ ಅವ್ರಿಗೆ ಸಂಬಂಧ ಇದೆ ಅನ್ನೋದಾಗಿದ್ರೆ, ಹಾಗಿದ್ರೆ ನಾವೆಲ್ಲ ಮನೇಲಿ ಒಬ್ಬರೇ ಇರುವಾಗ ಫುಲ್ ಬಾಗ್ಲೆಲ್ಲ ಬೀಗ ಹಾಕೊಂಡು ಗೇಟ್ಗೆಲ್ಲ ಇದು ಹಾಕ್ಬಿಡ್ಬೇಕೇನೋ, ಹಾಕಿ ಒಳಗಡೆ ಗಂಡಸನ್ ಸೇರಿಸ್ಬಾರ್ದು ನಾವಾಗಿದ್ರೆ. ನಾನು ನಮ್ಮ ಮನೇಲಿ ಅಡಿಗೆ ಮಾಡ್ತಾ ಇದ್ದೀನಿ, ಯಾರೋ ಬಂದ್ರು ನೀರ್ ಕೇಳಿದ್ರು, ಒಳಗಡೆ ಕೂತ್ಕೊಂಡ್ರು ನೀರ್ ಕುಡಿದ್ರು. ಆ ವೇಳೆಗೆ ನನ್ ಗಂಡ ಬಂದ್ಬಿಟ್ಟು ಕಿಟಕಿಯಿಂದ ಅವ್ನು ಕೂತಿರೋದು ನೀರ್ ಕುಡಿತಾ ಇರೋದು ನಿಂತ್ಕೊಂಡಿರೋದು ನೋಡ್ಬಿಟ್ಟು, ಓ ನಿನಗೂ ಅವನಿಗೂ ಸಂಬಂಧ ಇದೆ ಅಂತ ಬಿಟ್ಟು ಹೋಗ್ಬಿಡೋದಾಗಿದ್ರೆ ಯಾವ ಹೆಣ್ಮಕ್ಳು ಯಾರನ್ನೂ ಮಾತಾಡಿಸ್ಬಾರ್ದಾಗದೆ ಮನೇಲಿ. ಹಾಲು ಕುಡಿಸ್ಬಿಟ್ಟು ಬಂದವ್ರಿಗೆ ನೀರ್ ಕೊಡ್ತಾರೆ, ಹಾಲು ಕೊಡ್ತಾರೆ, ಕಾಫಿ ಕೊಡ್ತಾರೆ. ಅದು ಊಟದ ಮನೆ ಅಮ್ಮ, ನನ್ನ ತಮ್ಮ ನಮ್ಮಪ್ಪ ಎಲ್ಲ ಗೊತ್ತಿರೋರಾಗಿದೆ. ಧೈರ್ಯವಾಗಿ ನಿಂತ್ಕೊಂಡು ಹೇಳ್ಬೋದಾಯ್ತಲ್ಲ ಅವನು. ಶೂ ಹಾಕೊಂಡು ಅವನು ಅಡಿಗೆ ಮನೆ ಓಡೋಬೇಕಾದ್ರೆ ಏನ್ ಕೇಳಿದ್ರಿ? ಯಾರವನು ನಾನು ಕೇಳಿದೆ, ನಾನು ವಾಯ್ಸ್ ಕೇಳ್ಕೊಳ್ಳೆ ನಾವು ಇವಳು ನಮ್ಮ ಯಜಮಾನ್ ಅಂತ ಹೇಳುವ ಅವ್ನು ಓಡೋಗ್ಬಿಟ್ಟವನೆ. ಅಂತ ನಿಯತ್ತಾಗಿರೋಳಾದ್ರೆ ಪತ್ರವ್ರತ ಅವಳಾದ್ರೆ ನಿಂತ್ಕೊಂಡು ಅವನು ಇದಪ್ಪ ನಾನು ಈ ತರುವ ಅಂತ ಹೇಳ್ಬಿಟ್ಟು ಓಡೋಗಂತ ಅವಶ್ಯಕತೆ ಏನಿತ್ತು? ಅವನು ಓಡೋಗಿಲ್ಲಮ್ಮ. ಮದುವೆಗೆ ಮುಂಚೆನೆ ಇವಳನ್ನ ನಾನು ಕರ್ಕೊಂಡೋಗಿ ಆನೆಕಲ್ಲಲ್ಲಿ ಇಟ್ಟು ಅದೇ ನಮ್ಮ ಮನೆ ಅದೇ ನಾವು ಇರೋ ಜಾಗ ಅಂತೆಲ್ಲ ತೋರಿಸಿ ಮಾಡಿ ನನಗೆ ಆಸ್ಪತ್ರೆ ಮಾಡಿ ಮದುವೆ ಮಾಡಿ ಆದ್ಮೇಲೆ ನೀವು ಬಳಗೆರೆ ನನ್ನನ್ನು ಕರ್ಕೊಂಡೋಗಿ ನನ್ನನ್ನು ಇದು ಮಾಡಿದ್ರಲ್ಲ ನೀವು, ಅದು ಮೋಸ ಅಲ್ವಾ ನೀವು ಮಾಡಿದ್ದು? ತಂಗಿಗೆ ಬಳಗೆರೆ ಮಾಡಿದ್ರೆ ತಮ್ಮನಿಗೆ ಬಳಗೆರೆ ಮಾಡಿದ್ರೆ ನನ್ನ ಯಾಕೆ ಕರ್ಕೊಂಡೋಗಿ
ನಾವು ಅವಳನ್ನ ಅಲ್ಲಿಟ್ಟು ನಾವು ಆನೆಕಲ್ಲಾಗೆ ಇದ್ರಮ್ಮ ಜಮೀನ್ ತೆಗೆದು ತೋಟ ಮಾಡ್ಕೊಂಡು ನಾವ್ ಎಷ್ಟೋ ವರ್ಷಗಳಿಂದ ಅಲ್ಲಿ ಇದ್ದವ್ರು ಅಮ್ಮ. ಎಷ್ಟೋ ವರ್ಷ ಪಂಪ್ ಸೆಟ್ ಅಲ್ಲಿ ಬೇಕಾ ನಿಮ್ಗೆ ನೋಡಿರ್ಬೇಕು, ಪ್ಲೇಸ್ ತೋರಿಸಿದ್ರು, ಹೋಗಿ ಒಂದ್ಸಲ ಚೆಕ್ ಮಾಡಿ ನೋಡಿಬೇಕಾರೆ. ಸುತ್ತಲೂ ಮನೆಗಳೇ ಇಲ್ಲ, ಒಂದ್ ಅಕ್ಕಪಕ್ಕ ಮನೆಗಳು. ಅಲ್ಲಿ ಮನೆ ಇಲ್ದೇ ಇರ್ಬೋದಪ್ಪ, ಊರಲ್ಲಿ ವಿಚಾರಿಸ್ತಾರೆ, ನೆಂಟ್ರು ನೆರೆಮನೆಯವರು ಎಲ್ಲಾರು ವಿಚಾರಿಸ್ತಾರಪ್ಪ. ನೀವ್ ಹೇಳಿ ಒಪ್ಕೊಂತೀನಿ. ಸಿಟಿಗಳಲ್ಲೇ ವಿಚಾರಿಸ್ತಾರೆ, ಇನ್ ಹಳ್ಳಿಗಳಲ್ಲಿ ವಿಚಾರಿಸಲ್ವೇನಪ್ಪ? ನಾನ್ ಹೆಂಡತಿ ಒಳ್ಳೆವಳ ಅಲ್ವಾ ಅಂತ ವಿಚಾರಿಸಲ್ವ? ಹೇಳ್ತೀರಿ, ಹೋಗ್ಬಿಡ್ತೀನಿ. ನಾವು ಹೋಗಿದ್ದು ಹೆಣ್ಣು ನೋಡಕ್ ಅಂತ ಹೋಗಿದ್ ಕೂಡಲೇ ನೀವು ಎಂಗೇಜ್ಮೆಂಟ್ ಅಂತ ಯಾಕೆ ಅರೇಂಜ್ ಮಾಡಿದ್ರೆ? ಅಮ್ಮ ಸೀರೆ ಇವರೇ ಎಂಗೇಜ್ಮೆಂಟ್ ಅಂತ ಎಲ್ಲ ಹೇಳಿ ಸೀರೆ ನಾನ್ ಹೇಳೋದ್ ಬೇಡ, ನಮ್ ತಾಯಿಯವ್ರನ್ನ ಕೇಳಿ ನೋಡಿ, ಅವ್ರಿಗೆ ಗೊತ್ತಿದೆ ಏನೇನ್ ಮ್ಯಾಟ್ರ್ ಎಲ್ಲಿವರೆಗೂ ನಡೀತು, ಅಲ್ಲಿವರೆಗೂ ಮ್ಯಾಟ್ರ್ ನಮ್ ತಾಯಿಯವ್ರು ಹೇಳ್ತಾರೆ. ಅದ್ರ ಮೇಲೆ ಮುಂದೆ ಏನ್ ನಡೀತು ಅಂದ್ರೆ ನನಗೆ ಗೊತ್ತು, ನಮ್ ತಾಯಿಯವ್ರಿಗೆ ಗೊತ್ತಿಲ್ಲ. ಪ್ಲೇಸ್ ಎಲ್ಲ ಬಿಡಿ, ನೀವು ಹೆಣ್ಣು ನೋಡಕ್ ಹೋಗಿದ್ದೆಲ್ಲ ಬಹಳ ಹಳೆ ಕತೆ ಆಯ್ತು. ನಿಮ್ ಹುಡುಗಿಗೆ ಹೆಣ್ಣು ನೋಡೋ ವಯಸ್ಸು ಬಂದಿದೆ. ಇರಿ ಒಂದ್ ನಿಮಿಷ, ನಾನ್ ಹೇಳೋದಕ್ಕೆ ಉತ್ತರ ಹೇಳಿ. ಹೇಳಿ ಮೇಡಮ್. ಲಾಯರ್ ನೋಟಿಸ್ ಕಳಿಸೋವರೆಗೂ ಹೊರಟೋದ್ರಿ, ಆಮೇಲೆ ಏನ್ ಮಾಡಿದ್ರಿ? ನೋಟಿಸ್ ಕಳಿಸಿ ಆಯ್ತು, ಮನೆಗೆ ನೋಟಿಸ್ ಹೋಗಿದೆ. ನಮಗ್ ಬಂದಿಲ್ಲಮ್ಮ, ನಾವ್ ಆನೆಕಲ್ಲಾಗಿರೋದು ಬಂದಿಲ್ಲ ನಮ್ಗ. ಬೆಳಗೇರನಲ್ಲಿ ಇವ್ರು ನನ್ಗೆ ಅಡ್ರೆಸ್ ಕೊಟ್ಟಿರೋದು, ಬೆಳಗೇರ ಅಡ್ರೆಸ್, ಲೆಟರ್ ಹಾಕಿರೋದು ಅಡ್ರೆಸ್. ಗಂಡ ಬೇಕು ಅಂದ್ರೆ ನೋಟಿಸ್ ತಗೊಂಡ್ ಬರಬೇಕು, ಕೋರ್ಟ್ ಬಂದು ಇನ್ನ ಫೈಟ್ ಮಾಡ್ಬೇಕು. ನಮ್ಗೆ ಗೊತ್ತೇ ಇಲ್ಲ. ಕೋರ್ಟಿಗೆ ಯಾಕಪ್ಪ ಬರ್ತಾರೆ? ಗಂಡ ಬೇಕು ಅಂದ್ರೆ ಗಂಡನ ಮನೆಗ್ ಬರ್ತಾರೆ. ನಿಮ್ ಮನೆಗ್ ಬಂದ್ ಕೇಳಿದಾಗ ಯಾತಕ್ರಿ ಆಚೆ ದಬ್ಬದ್ರಿ? ಅವ್ಳು ಬೇಡ ನಮ್ಗೆ, ಅವ್ರ ಮನೆಯಲ್ಲಿ ಏನ್ ನಡೀತಾರೋ ನಮ್ ತಾಯಿನೂ ಕೇಳಿ ಅವ್ರು ಹೇಳ್ತಾರೆ. ಜುಟ್ ಹಿಡಿದು ಆಚೆ ದಬ್ಬಿದ್ದಿ ಯಾತಕ್ಕೆ? ಇನ್ನು ಆ ಪ್ರಶ್ನೆಗೆ ಉತ್ತರ ಬಂದಿಲ್ವಲ್ಲ? ಅದ್ ನನ್ಗೆ ಗೊತ್ತಿಲ್ಲ, ನಾನು ಇರ್ಲಿಲ್ವಲ್ಲ. ಜುಟ್ಟ ಇಲ್ಲ ಅಂದ್ರೆ ಹೆಂಡತಿ ಮನೆಗ್ ಬಂದ್ರೆ ಅವ್ರನ್ನ ಕಳಿಸ್ಬಿಟ್ಟಿದ್ದಾರೆ ಅಂದ್ರೆ ಬಂದ್ ವಿಚಾರಿಸೋದಲ್ಲ. ನಾನು ಅವಳು ಡೆಲಿವರಿಗೂ ಕಳಿಸ್ದೋಳು, ನಾನು ವಾಪಸ್ ಕರ್ಕೊಂಡ್ ಬರ್ಲಿಲ್ವಲ್ಲ. ಯಾಕೆ? ಅದು ಈ ತರ ಮಾಡಿರೋದಕ್ಕೆ. ಈಗ ಯಾಕೆ ನಾನು ಮನೆ ಮರ್ಯಾದೆ ಕಳೆಯಕ್ಕೆ ನೀವು ಬಂದೆ? ಇವತ್ತವರೆಗೂ ನಮ್ಮ ಅತ್ತೆ ಮನೆಗೆ ತಿರುಗುತ್ತಾನೆ ಇದ್ದೀನಮ್ಮ. ನನ್ನ ಗಂಡ ಗಂಡ ಏನಿರ್ಬೇಕು, ಏನೇ ತಿರ್ಬೇಕು, ಕೋರ್ಟ್ ನೋಟಿಸ್ ಕಳ್ಸಿದ್ರೆ ಬರ್ಬೇಕಾಯ್ತು ಕೋರ್ಟ್ಗೆ. ನಮಗ್ ಬಂದಿಲ್ಲಮ್ಮ ನೋಟಿಸ್. ಬಂದಿಲ್ಲ ಅಂತ ಯಾವ ಮಾತಲ್ಲಿ ಇಟ್ಟೆ? ಬಂದಿಲ್ಲ. ನಾವು 18 ವರ್ಷ ಆದ್ಮೇಲೆ ಗಂಡನ್ ಹುಡ್ಕೊಂಡು ಯಾಕಮ್ಮ ಬಂದೆ? ಅಮ್ಮ ಫಸ್ಟ್ ಇಂದ ಲಾಸ್ಟ್ ವರೆಗೂ ನಾನು ಫಸ್ಟ್ ಇಂದಾನು ಹುಡುಕ್ತಾನೆ ಇದ್ದೀನಿ ಇವ್ರನ್ನ. ಆಮೇಲೆ ನಾವಿಬ್ರು ಒಂದಾದ್ರೆ 15 ವರ್ಷ ಅಲ್ಲ 16 ವರ್ಷ ಅಮ್ಮ. ಅಂದ್ರೆ ನಾವಿಬ್ರು 2 ವರ್ಷದ ಕೆಳಗೆ ಮನೆ ಮಾಡ್ತೀವಿ ಅಂತೆಲ್ಲ ಹೇಳ್ಬಿಟ್ಟು ಏನಾಯ್ತು? ಅವಾಗ ಏನಾಯ್ತು? ಮನೆ ದುಡ್ಡು ಅಮ್ಮ ತಗೊಂಡು ಹೊಡೀರಿ ಮಾಡ್ತೀನಿ. ಇವ್ರು ನನ್ನ ಯಾವಾಗ ನಾನು ಎತ್ತಾಕೊಂಡಾಗ ಹೊಡೆದ್ರು ನನಗೆ. 31ನೇ ತಾರೀಕು 8ನೇ ತಿಂಗಳು 9ನೇ ಇಸ್ವಿನಲ್ಲಿ ಧ್ವಂಸಂದ್ರ ಮಧ್ಯಾಹ್ನ 3:10 ನನ್ನ ಎತ್ತಾಕೊಂಡೋಗಿದ್ದು. ಮಾರನೇ ದಿವಸ 2:30 ನನ್ನ ಅವ್ರ ತಮ್ಮ ಬಾಲಕೃಷ್ಣ ಬಿಟ್ಟು ಕಳಿಸ. ಬಾವ ನೀನು ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಲ್ಲ? ಭಯ. ಇವರೆಲ್ಲ ಇಂಪ್ಲೂಯೆನ್ಸ್ ಇರೋರು, ದುಡ್ಡು ಇರೋರು, ನಾನು ಹೊಡಿದ ನನ್ನ ಭಯ. ಅವ್ರು ರಾಜ್ಗೋಪಾಲ್ ಇವ್ರು ದೊಡ್ಡಮ್ಮನ ಮಗನ್, ಅವ್ರನ್ನ ಕೇಳಿ ನೋಡಿ. ಅವ್ರಿಗೆ ಫೋನ್ ಮಾಡಿ ಹೇಳಿ ಈ ಥರ ಎತ್ತಾಕೊಂಡು ಹೋಗ್ಬಿಟ್ರಪ್ಪ, ಈ ಥರ ಮಾಡಿದ್ರು. ಒಂದು ಮಾತು ಫೋನ್ ಮಾಡಿ ಹೇಳಿದ್ರೆ ನಾನು ಬರ್ತಿದ್ನಲ್ಲ ಅಂತ ಆ ಮನುಷ್ಯ ಹೇಳ್ದ. ಆ ಮನುಷ್ಯಂಗೆ ಇರೋ ನಿಯತ್ತಿನ ನಾನು ಅವತ್ತನ್ನು ಅವ್ನಿಗೆ ಯಾಕಂದ್ರೆ ಅವನು ಸುಳ್ಳಮ್ಮ. ಹಾಗೆ ಸತ್ಯ ಏನಮ್ಮ? ಅದೇ ಅಮ್ಮ ಬಂದ್ರು, ನಾವಿಬ್ರು ಚೆನ್ನಾಗಾದ್ರಿ, ನಾನು ನನ್ನ ಮಗು ನನ್ನ ಗಂಡನ ಹುಡ್ಕೊಂಡಾದ್ಮೇಲೆ ನಾವು ಚೆನ್ನಾಗಾದ್ರಿ, ಬತ್ತಾ ಚೆನ್ನಾಗಿದ್ರು. ಆಮೇಲೆ ಬಂದು ದುಡ್ಡು ಒಡವೆ ಎಲ್ಲ ಕೇಳಿ ಎತ್ಕೊಂಬಂದ್ರು. ದುಡ್ಡು ಒಡವೆನ ಎತ್ಕೊಂಬಂದು ಒಂದ್ ಸ್ವಲ್ಪ ದಿನಕ್ಕೆ ಬತ್ತಾ ತಿರ್ಗಾ ಬಂದಿದ್ದು. ಬಂದವ್ರು ಬಂದಾಗ ಯಾರು ಏನ್ ಹೇಳ್ಕೊಟ್ಟು ತಲೆ ಕೆಡಿಸಿದ್ರು ಇವ್ರಕ. ಬಂದವ್ರು ಬಂದಾಗೆ ಈಚೆನೆ ಅಮ್ಮ ಹಂಗೆ ಪೈಡ್ ಅಂತ ಕೊಟ್ಟು ತಾಳಿ ಎಲ್ಲ ಕಿತ್ತು ಇದ್ ಮಾಡಾಕ್ಬಿಟ್ರು. ಆಮೇಲೆ ಹಂಗೆ ಅಲ್ಲಿ ಸುತ್ತು ತೋಟಗಳಮ್ಮ ನಮ್ದು, ಯಾರೋ ನೋಡ್ಕೊಂಡು ನಮ್ಮ ಚಿಕ್ಕಪ್ಪನವ್ರು ಅಲ್ಲೇ ಅವ್ರೆ. ಆಮೇಲೆ ಅವ್ರು ಬಂದು ಯಾಕ ಇಷ್ಟು ವರ್ಷ ನಿನ್ ಪ್ರೀತಿಯಿಂದ ಅವಳು ಕಾದವಳೆ, ಅವಳು ದುಡ್ಡು ಒಡವೆ ಎಲ್ಲ ಎತ್ಕೊಂಡೋಗಿ ನೀನು ಇವಾಗೂ ಬಂದು ಅವಳನ್ನ ಹೊಡಿತಾ ಇದ್ದಿ ಧರ್ಮನ ಅಂತ ಕೇಳಿದ್ರು. ಆಮೇಲೆ ನಾನು ಕರ್ಕೊಂಡು ಹೋಗ್ತೀನಿ, ಸ್ವಲ್ಪ ಸಾಲ ಐತೆ, ನನಗೆ ಟೈಮ್ ಕೊಡ್ರಿ ಅಂತ. ಇಲ್ಲ ನಡಿ ಸ್ಟೇಷನ್ಗೆ ಅಂತ ಅವರೆಲ್ಲ ಎಷ್ಟು ಹೇಳಿದ್ರು. ಇಲ್ಲ ನನಗೆ ಕಳಿಸ್ಕೊಡ್ರಿ, ನಾನು ಮನೆ ಮಾಡಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೋದಾರಮ್ಮ ಇವರು. ಆಮೇಲೆ ಫೋನ್ಗಳೆಲ್ಲ ಮಾಡಿಬಿಟ್ಟು ನಿಮ್ಮ ಅಣ್ಣವ್ರು ಏನು ಮಾಡ್ಕೊಳಕ್ಕಾಗಲ್ಲ, ನಾನು ಕರ್ಕೊಂಡು ಹೋಗೋದು ಇಲ್ಲ, ದುಡ್ಡು ಒಡವೆನ ಎತ್ಕೊಂಡೆ ಹೋಗಿಲ್ಲ ಅಂತ ಹೇಳ್ತಾರಪ್ಪ ಇವರು. ನೀವು ಅವಾಗ್ಲೂ ಪೊಲೀಸ್ ಕಂಪ್ಲೇಂಟ್ ಕೊಡಿ? ನಮ್ಮ ಕಂಪ್ಲೇಂಟ್ ಮಿಸ್ಸಿಂಗ್ ಕೊಟ್ಟಿದ್ದೀರಿ ನೋಡ್ರಿ, ಐತೆ ಇವಾಗ. ಮಿಸ್ಸಿಂಗ್ ಕಂಪ್ಲೇಂಟ್ ಅಲ್ಲ, ಎಲ್ಲ ತಗೊಂಡು ಹೋಗಿದ್ದ ಕಂಪ್ಲೇಂಟ್. ಐತೆ ಜಟಕ